ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಆಫ್ರಿಕಾ ಇದೆ, ಬಲಿಷ್ಠದ ನಮ್ಮ ಕೂಡ ಬರ್ತಾವೆ. ಈಗ ನಾವು ಮಾಡೋದು ಅಂದರೆ ಅಂತಾರಾಷ್ಟ್ರೀಯವಾಗಿ ಫೋರಮ್ ಮಾಡಬೇಕು. ಯಾವುದೇ ಮಾತಾಡ್ಕೊಂಡು ಅದು ಇಂಟರ್ನ್ಯಾಷನಲ್ ಇರ್ಬೋದು, ಸೋಷಿಯಲಿಸಮ್ ಇಸ್ ಇಂಟರ್ನ್ಯಾಷನಲ್ಲೇ. ನಾವು 3 ಜೆಂಡ ಹಿಡ್ಕೊಂಡು ಕೂತೀವಿ, 4-5 ಮತ್ತು ಒಂದೇ ಕೆಂಪು ಜೆಂಡ. ಕಾರ್ಮಿಕ ವರ್ಗ, ಬುದ್ಧಿಜೀವಿ ವರ್ಗ ಒಂದಾಗಬೇಕು. ಇದೇನು ರಾಷ್ಟ್ರೀಯವಾದ ಇದೆಯಲ್ಲ, ಬಂಗಾಳದಾಗ ನಿಂತಿದೆ, ಅದು ಪಾಕಿಸ್ತಾನ, ಹಿಂದೂಸ್ತಾನ ಇದೆಲ್ಲ ಇಲ್ಲ. ಏಷ್ಯನ್ ಕಂಟ್ರೀಸ್ಗಳು, ಆಫ್ರಿಕನ್ ಕಂಟ್ರೀಸ್ಗಳು ಕೂಡಿ ಅದನ್ನು ಹೋರಾಟ ಮಾಡ್ಬೇಕಾಗ್ತದೆ. ಈಗ ನೋಡಲ್ಲ ಟಿ ವಿಯಾಗ ಹೆಂಗೆ ಬರ್ತಿರ್ತದೆ, ಆ ಬಂಗಾಳದಾಗ ಹಂಗೆ ಮಾಡಿದ, ಪಾಕಿಸ್ತಾನ ಮೋದಿ ಹಿಂಗೆ ಮಾಡಿದ. ಇವೆಲ್ಲ ರಾಷ್ಟ್ರೀಯವಾದ ಸ್ವಲ್ಪ ಹಿಟ್ಲರ್ಗೆ ಅನುಕೂಲ ಆದಂಗೆ ಅನುಕೂಲ ಆಗ್ತದೆ. ಯಾರಿಗೆ? ಸಾಮ್ರಾಜ್ಯಶಾಹಿಗಳಿಗೆ ಮತ್ತು ಕಾರ್ಪೊರೇಟಿಗೆ. ಅದನ್ನು ಮೀರಿ ನಾವು ಮೇಲೆ ಬರಬೇಕಂತ. ಈಗ ಮೀರಿ ಬರುವಂಥ ಕಾಲಿದು. ಕಾರ್ಪೊರೇಟ್ ಎದುರಿಸಲಿಕ್ಕೆ ದೇಶೀಯವಾದವನ್ನು ಬಿಟ್ಟು ಈ ಎಲ್ಲ ಪ್ರಜಾಪ್ರಭುತ್ವ ಶಕ್ತಿಗಳು, ಕಾರ್ಮಿಕ ಶಕ್ತಿಗಳು ಒಂದಾಗುವಂಥ ಕಾಲಿದು. ಸದ್ಯ ಇವತ್ತೇನು ಚಾಲೂ ಮಾಡ್ತಿಲ್ಲ. ಈ ರೀತಿ ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ಅದು ನೀವು ವಿವರಣೆಗೆ ಸಾಮ್ರಾಜ್ಯ ಬಗ್ಗೆ ವಿವರಣೆ ಹೆಂಗೆ ಕೊಡ್ತೀರಿ? 1908 ಪುಸ್ತಕ ಬರೆದಿದ್ದಾರೆ, ಸಾಮ್ರಾಜ್ಯ ಕೊನೆ ಹಂತ. ಈಗ ಹಂಗಲ್ಲ, ಮತ್ತು ಕಾರ್ಪೊರೇಟ್ ಆಗಿದೆ. ಈಗ ಕಾರ್ಪೊರೇಟ್ ಬಂದಿದೆ, ಸಾಮ್ರಾಜ್ಯ ಅಲ್ಲ. ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಿಸಿದ್ದೀವಿ ನಾವು, ಎಲ್ಲ ಕೂಡ ಎದುರಿಸಿದ್ದೀವಿ. ಹಿಂದೂ ಮುಸಲ್ಮಾನ ಕೂಡಿ ಬ್ರಿಟಿಷ್ ವರ್ಗ ಹೊರೆ ಹಾಕಿದ್ದೀವಿ ನಾವು. ಆದರೆ ಮತ್ತೆ ಬಂದಿದ್ದಾರೆ ಅವರು, ಕಾರ್ಪೊರೇಟ್ ರೂಪದಲ್ಲಿ ಬಂದಿದ್ದಾರೆ ಅವರು. ಕಾರ್ಪೊರೇಟ್ ಕಂಪ್ನಿಗಳಿದ್ದಾವೆ. ಅದು ಎದುರಿಸೋದಂದರೆ ಒಂದೇ ಹಾದಿ. ಈ ಕೆಂಪು ಜೆಂಡಾಗಳಾಗಲಿ, ಈ ಜಾತಿಯನ್ನು ಬಿಟ್ಟು ಮೇಲೆ ಹೇಳ್ಬೇಕಾಗ್ತದೆ, ಧರ್ಮವನ್ನು ಬಿಟ್ಟು. ಕಾರ್ಮಿಕ ದುಡಿ ವರ್ಗ ಒಂದು ಕಡೆ ಆಗಿ ಇಡೀ ದೇಶ ತುಂಬ ಎಲ್ಲ ಕ್ರಾಂತಿ, ಜಾಗತಿಕ ಕ್ರಾಂತಿನೇ ಬರಬೇಕು. ಆ ಟಾಟಾಸ್ಕಿ ಹೇಳ್ದಂಗೆ, ಟಾಟಾಸ್ಕಿ ಹೇಳ್ದಂಗೆ ಈ ಒಮ್ಮೆ ಜಾಗತಿಕ ಕ್ರಾಂತಿಗೆ ಹೋಗ್ಬೇಕಾಗ್ತದೆ. ಇಡೀ ಎಲ್ಲ ಜಗತ್ತು ಕೂಡ್ಕೊಂಡು, ಎಲ್ಲ ನಮ್ಮ ಪರವಾಗಿರುವಂಥ ಸರ್ಕಾರಗಳು, ನಮ್ಮ ಪರವಾಗಿರುವಂಥ ಕಾರ್ಮಿಕ ಸಂಘಟನೆಗಳು ಕೂಡ್ಕೊಂಡು ಆಗ ಕಾರ್ಪೊರೇಟ್ ಓಡಿಸ್ಬೇಕು. ಜನಕ್ಕೆ ಗೊತ್ತಾಗಿರ್ತದೆ. ಇವತ್ತು ಆಡಾಗಲೇ ವೆನೆಜುಲಾದ ಮೇಲೆ ದಾಳಿ ಮಾಡ್ತಾರೆ, ತೊಗೊಂಡು ಹೋಗ್ತಾರೆ. ಮತ್ತು ನಾನೇ ಪರ್ಸೆಂಟ್ ಅಂತ ಹೇಳ್ತಾನೆ. ಇವತ್ತು ಪ್ರಜಾವಣೆಯಾಗಿ ನೋಡಿದ್ದೆ ನಾನೇ ವೆನೆಜುಲಾ ಪರ್ಸೆಂಟ್. ಆ ಗ್ರೀನ್ ಹೆಲ್ತ್ ಲ್ಯಾಂಡ್ ತೋರಿಸ್ತೀನಿ. ದುರಂಕಾರ ಇದೆಯಲ್ಲ, ಅದು ಓಡಿಸ್ಬೇಕಾದ್ರೆ ನಾವು ಭಾಳ ದೀರ್ಘವಾದ ಜನಸಂಖ್ಯೆ ಇದೆ ನಮ್ಮ ಕಡೆ. ಸರಿಯಾದ ಧೋರಣೆಯನ್ನು ಅನುಭವಿಸಿದ್ರಿ. ಇಲ್ಲಿವರೆಗೆ ಸ್ನೇಹಿತರು ಮಾತಾಡ್ತೀವಿ, ಭಾಳ ಚೆನ್ನಾಗಿ ಮಾತಾಡಿದ್ರು ವಿಷಯನ. ನಾವೆಲ್ಲ ಒಂದಾಗೋಣ, ಆ ಕಾರ್ಪೊರೇಟ್ಗಳನ್ನು ತೆಗೆದುಹಾಕಿ ಜಾಗತಿಕ ಮಟ್ಟದಲ್ಲಿ ಸಮಾಜವಾದಕ್ಕೆ, ಸಾಮ್ರಾಜ್ಯಶಾಹಿಗೆ ಕೂಡ ಮಾತಾಡ್ತಾರ. ಅವರಲ್ಲಿ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಚಳವಳಿ ಮಾಡ್ತಾ ಇದ್ದಾರೆ. ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ವೆನೆಜುವೆಲಾ ಮೇಲೆ ಅಧ್ಯಕ್ಷರ ಮೇಲೆ ಆಕ್ರಮಣಕಾರಿ ನೀತಿಯನ್ನು ವಿರೋಧಿಸಿ ಖಂಡಿಸಿ ನಮ್ಮ ಎಡಪಕ್ಷ ಭಾರತೀಯ ದೇಶದಲ್ಲಿ ಎಲ್ಲ ಎಡಪಕ್ಷಗಳು CPIM, CPI, SUSI ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಂದರೆ ಈ ಡೆಮಾಕ್ರಸಿ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಂದ್ರೇನು? ಈ ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಆತಂಕಕಾರಿ ಎದುರಿಸ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಜನತೆಯಿಂದ ಜನತೆಗೋಸ್ಕರ ಅಧಿಕಾರ ಇರ್ತಕ್ಕ ಸರ್ಕಾರ ಪ್ರಜಾಪ್ರಭುತ್ವ ರಾಷ್ಟ್ರ. ಆ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆನ ದಿಕ್ಕಿಸ್ತಕ್ಕಂಥ ಒಂದು ಸಾಮ್ರಾಜ್ಯ ನೀತಿಯನ್ನು ಇವತ್ತು ಖಂಡನೆ ಮಾಡಬೇಕಾಗಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಇಡೀ ಜಗತ್ತಿನಲ್ಲಿ ದುಡಿಯುವ ಜನ ಕ್ರಾಂತಿ ಆಗ್ತಕ್ಕಂಥ ಸನ್ನಿವೇಶ ಎದುರಾಗ್ತಾ ಇದೆ. ಈ ಒಂದು ಆಡಳಿತಶಾಹಿ ವ್ಯವಸ್ಥೆ, ಈ ಕಾರ್ಪೊರೇಟ್ ವಲಯ ಮುಂದಿಟ್ಕೊಂಡು ಇವತ್ತು ಅಮೆರಿಕ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಇಡೀ ಜಗತ್ತಿನ ಒಂದು ಸಂಪೂರ್ಣ ಕಂಟ್ರೋಲ್ ತಮ್ಮ ತೆಕ್ಕೆಯಲ್ಲಿ ಇಟ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದೆ. ಆ ನೀತಿ ವಿರುದ್ಧ ಇಡೀ ಜನತೆಯ ಒಂದು ಆಂದೋಲನ ಆಗಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಈ ಡೆಮಾಕ್ರಸಿ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ವಿರೋಧಿಸಬೇಕಾಗಿದೆ. ಕೇವಲ ಎಡಪಕ್ಷಗಳು ಮಾತ್ರ ಅಲ್ಲ, ದುಡಿಯುವಂಥ ಜನ ಎಲ್ಲ ಪಕ್ಷಗಳ ಪ್ರತಿ ಖಂಡನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಅಮೆರಿಕದಲ್ಲಿ ವೆನೆಜುವೆಲಾ ಆದಂಥ ಘಟನೆ ಇಡೀಯಾಗಿ ಬೇರೆ ಬೇರೆ ದೇಶದಲ್ಲಿ ಆಕ್ರಮಣ ಮಾಡ್ತಕ್ಕಂಥದ್ದು ಇವತ್ತು ಅಲ್ಲಿಗೆ ನಮಗೇನಂತಕ್ಕಂಥ ಅನ್ನತಕ್ಕಂಥದ್ದು ಇಲ್ಲ. ಅದಕ್ಕೆ ಅಂತ ಈ ಒಂದು ನೀತಿ ವಿರುದ್ಧ ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಜಾತಿ, ಮತ, ಪಂಥ ಭೇದ ಮರೆತು ಈ ವ್ಯವಸ್ಥೆ, ಈ ಒಂದು ಆಕ್ರಮಕ ನೀತಿಯನ್ನು ಖಂಡನೆ ಮಾಡಬೇಕಾಗಿದೆ.
ಯಾಕಂತಾರೆ ಪ್ರಜಾಪ್ರಭುತ್ವ ಅಂತಾರೆ ಬರ್ಬೇಕಾದ್ರೆ ಎಷ್ಟೋ ಜನ ಸಾವಿರಾರು ಜನ ಹೋರಾಟ ಮಾಡಿ ತಂದುಕೊಟ್ಟಂಥ ವ್ಯವಸ್ಥೆ, ಆ ವ್ಯವಸ್ಥೆ ಅಂತ ಅಮೆರಿಕ ಸಾಮ್ರಾಜ್ಯಶಾಹಿ ಈ ಜನಪಿಸಾಚಿ ಹಣವನ್ನು ಸಾಮ್ರಾಜ್ಯ ವ್ಯವಸ್ಥೆ ಕ್ಯಾಪಿಟಲಿಸಮ್ ಇಸ್ ಹೈಯೆಸ್ಟ್ ಇಂಪ್ರೆಸ್ಟ್ ಈ ಅಮೆರಿಕ ಸಾಮ್ರಾಜ್ಯಶಾಹಿ ನೀತಿಯನ್ನು ಖಂಡನೆ ಮಾಡಿ ನಾವು ಈ ಒಂದು ಡೆಮಾಕ್ರಸಿ ಸಿಸ್ಟಮನ್ನು ಜಾಗತಿಕ ಮಟ್ಟದಲ್ಲಿ ಬಲಿಷ್ಠಗೊಳಿಸಬೇಕಾಗಿದೆ. ಅದೇ ರೀತಿ ಇದರಲ್ಲಿ ಭಾರತೀಯ ಕೂಡ ಒಂದು ಬಲಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಬುದ್ಧಿಜೀವಿಗಳ ವರ್ಗ ರೈತಾಪಿ ಎಲ್ಲ ಜನ ಕೂಡಿ ಹಾಕೊಳ್ತಾರೆ ಈ ಅಮೆರಿಕ ಸಾಮ್ರಾಜ್ಯಕ್ಕೆ ಖಂಡನೆ ಮಾಡಿ ಪ್ರಜಾಪ್ರಭುತ್ವ ಗಟ್ಟಿ ನೀತಿಗೊಳಿಸುವಲ್ಲಿ ಈ ಒಂದು ರೀತಿಯನ್ನು ಖಂಡನೆ ಮಾಡ್ತಾ ಇದ್ದೇವೆ. ಇವು ಕೂಡಬೇಕು ಅಂತ ನಂತರ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಬೇಕು. ವಿಶ್ವಸಂಸ್ಥೆ ಶಾಂತಿ ಸಂಸ್ಥೆಯಿಂದೆಲ್ಲ ಮಧ್ಯಪ್ರವೇಶ ಮಾಡಿ ಇಡಿಯಾಗಿ ಜಾಗತಿಕವಾಗಿ ಒಂದು ಅಮೆರಿಕ ದಿಗ್ಬಂಧನೆ ಇರಬೇಕು. ಅಮೆರಿಕ ದಿಗ್ಬಂಧನೆ ಏರಿ ಅಮೆರಿಕದ ಎಲ್ಲ ರಾಷ್ಟ್ರಗಳ ಖಂಡನೆ ಮಾಡೋದ್ರ ಮುಖಾಂತರ ಅಮೆರಿಕದ ಒತ್ತಡಗಳು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದಾದರೆ ಅಮೆರಿಕ ಸಾಮ್ರಾಜ್ಯ ಅಮೆರಿಕ ಸಾಮ್ರಾಜ್ಯ ತಡೆಗಟ್ಟುವ ಸಾಧ್ಯತೆ ಐತಿ. ಅದು ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಆ ನಿಮ್ಗೆಲ್ಲ ಅಧ್ಯಕ್ಷನ ಪತ್ರ ಬಿಡುಗಡೆ ಮಾಡಬೇಕು. ಪ್ರಜಾಪ್ರಭುತ್ವ ಪುನಃ ಸ್ಥಾಪನೆ ಆಗಬೇಕು. ಎಲ್ಲ ರಾಷ್ಟ್ರಗಳ ಶಾಂತಿಯ ಮಂತ್ರ ಸ್ಥಾಪನೆ ಆಗಬೇಕು. ಉದ್ಯೋಗ ನೀತಿಯನ್ನು ಖಂಡನೆ ಮಾಡಬೇಕು. ಈ ಮೂಲಕ ಬಿಜಾಪುರ ಜಿಲ್ಲೆ ಈ ಒಂದು ಹೋರಾಟಕ್ಕೆ ಸಮಿತಿಗೆ ಎಲ್ಲರೂ ಹೋರಾಟ ಮಾಡ್ತೇವೆ. ಮುಂದೆ ಬರ್ತಾ ದಿನಗಳಲ್ಲಿ ಇದೇ ರೀತಿ ಅಂತಂದ್ರೆ ಬುದ್ಧಿಜೀವಿಗಳು ಎಲ್ಲ ಜನ ಅಂತ ಹೋರಾಟ ಮಾಡಿ ಈ ಒಂದು ಪ್ರಜಾಪ್ರಭುತ್ವ ತತ್ವಗಳನ್ನ ಜಾಸ್ತಿ ಮಧ್ಯದಲ್ಲಿ ಹೋಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಸಿಪಿಎಂ ಮತ್ತು SSA ಕಮ್ಯುನಿಸ್ಟ್ ಪಕ್ಷಗಳ ಜಂಟಿಯಿಂದ ಇವತ್ತು ರಾಷ್ಟ್ರದಾದ್ಯಂತ ದೊಡ್ಡ ಹೋರಾಟ ನಡೀತಾ ಇದೆ, ಚಳುವಳಿ ನಡೀತಾ ಇದೆ. ಇದರ ಉದ್ದೇಶ ಅಷ್ಟೇ, ಅಮೆರಿಕನ್ ಸಾಮ್ರಾಜ್ಯಶಾಹಿ ನೀತಿ ಏನಿದೆ, ಈ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ಏನು ವೆನೆಜುವೆಲಾದ ಮೇಲೆ ಆಕ್ರಮಣ ಮಾಡಿದ್ದಾರೆ, ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ ಯುದ್ಧಕೋರ ನೀತಿನ ವಿರೋಧಿಸ್ತಾ ಇದ್ದೀವಿ ಸ್ನೇಹಿತರೆ. ಮುಖ್ಯವಾಗಿ ಇಲ್ಲಿ ಇವತ್ತು ವೆನೆಜುವೆಲಾ ಒಂದು ಸಾರ್ವಭೌಮ ರಾಷ್ಟ್ರ, ಇದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಅಮೆರಿಕನ್ ಸಾಮ್ರಾಜ್ಯಶಾಹಿ ಮಾಡ್ತಾ ಇದೆ. ಇದು ಕೇವಲ ವೆನೆಜುವೆಲಾ ಮೇಲೆ ಮಾಡತಕ್ಕಂಥ ದಾಳಿ ಅಲ್ಲ, ಇಡೀ ಲ್ಯಾಟಿನ್ ಅಮೆರಿಕದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಾದ್ಯಂತ ರಾಜ್ಯಗಳಾದ್ಯಂತ ಎಲ್ಲ ಕಡೆಗೂ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಪ್ರತಿ ಜಿಲ್ಲೆ, ತಾಲೂಕು, ಹಳ್ಳಿಗಳಲ್ಲಿ ಪ್ರಗತಿಪರ ವಿಚಾರ ಇರ್ತಕ್ಕಂಥವ್ರು. ಯಾಕಂದರೆ ಅಮೇರಿಕಾ ಇತ್ತೀಚೆಗೆ ಯುನೆವೆಲಾ ಕಂಟ್ರಿ ಮೇಲೆ ಏನದ ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಅವರ ಪತ್ನಿಯನ್ನು ಮತ್ತು ಅವರನ್ನು ರಾತ್ರೋರಾತ್ರಿ ಹೋಗಿ ತಮ್ಮ ದೇಶದಲ್ಲಿ ಕೂಡಿ ಹಾಕಿತ್ತು. ಇದು ಏನು ತೋರಿಸ್ತಿರ್ತದಂದ್ರೆ ಆಕ್ರಮಣಕಾರಿ ನೀತಿ. ಇಡೀ ಪ್ರಪಂಚಕ್ಕೆ ಇವತ್ತು ಅಮೇರಿಕಾ ಸಣ್ಣ ರಾಷ್ಟ್ರಗಳು ನೋಡಿದ ತಕ್ಷಣ ಅಲ್ಲಿಯ ಸಿರಿ ಸಂಪತ್ತು, ಅಲ್ಲಿಯ ಏನದಾರ ಆಯಿಲ್ ಸಂಪತ್ತು ನೋಡಿ ಅದನ್ನು ತನ್ನ ಚಕ್ಕಿಗೆ ಬರಬೇಕಂತ ಮಾಡ್ತದದು. ಇದನ್ನು ನಾವು ಖಂಡಿಸ್ತಾ ಇದ್ದೆವು. ಅದು ಒಂದು ಏನದ ಪ್ರಜಾಪ್ರಭುತ್ವ ಆಗಿ ಆಳ್ವಿಕೆ ಆದಂಥ ಸರ್ಕಾರ ಅದು. ಈ ಸರ್ಕಾರಕ್ಕೆ ರಾತ್ರಿ ಅಟ್ಯಾಕ್ ಮಾಡೋದು ನಾವು ದೂರವಾಗಿ ಖಂಡಿಸ್ತೇವೆ. ಮತ್ತು ಸಣ್ಣ ಪುಟ್ಟ ರಾಷ್ಟ್ರಗಳು ತನ್ನ ಕೈ ಹಿಡಿತದಲ್ಲಿ ಮಾಡ್ತಾ ಇದ್ದವು. ಇವತ್ತು ನಾವು ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು, ಅದು ತೀವ್ರ ಜನತೆ ಒಂದಾಗಬೇಕು, ಮತ್ತು ವ್ಯಾಪಾರೀಕರಣ ವೃದ್ಧಿ ಆಗಬೇಕು, ಜನತೆಯ ಸಮಸ್ಯೆಗಳಿಗೆ ಹೋರಾಟ ಮಾಡಿ ಬಡತನ ನೀಡಬೇಕು ಅನ್ನುವಂಥ ಒಂದು ಮಹಾನ್ ಉದ್ದೇಶ ಇದೆ. ಈ ಉದ್ದೇಶ ಇಟ್ಟುಕೊಂಡು ನಾವು ಆ ಒಂದು ಸಣ್ಣ ರಾಷ್ಟ್ರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇವತ್ತು ಅಮೇರಿಕಕ್ಕೆ ಧಿಕ್ಕಾರ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. CPI, CPM, SUCI ಮತ್ತು ಹಲವಾರು ಏನು ಎಡಪಂಥಿಗಳು ಇನ್ಕಿಲಾಬ್ ಜಿಂದಾಬಾದ್, ಸಾಮ್ರಾಜ್ಯಶಾಹಿ ಅಳಿಯಲಿ, ಸೋಷಲಿಸ್ಟ್ ಕಂಟ್ರಿ ಜಯವಾಗಲಿ. ಮೇಡಮ್, ಈಗ ನೀವು ಅಮೆರಿಕ ದಾಳಿಯ ಬಗ್ಗೆ ನೀವು ಇವತ್ತು ಖಂಡಿಸಿ ಇದನ್ನು ಮಾಡ್ತಾ ಇದ್ದೀರಿ. ಆದರೆ ಮುಂದೆ ನಿಮ್ಮ ಈ ಹೋರಾಟ ಏನು ತೀವ್ರ ಸ್ವರೂಪಗೊಳ್ತದೋ ಏನು? ಖಂಡಿತ ತೀವ್ರಗೊಳ್ತದ. ಎಲ್ಲ ಕಡೆಗೂ ಈ ಹೋರಾಟ ಬರೋದು ಉದ್ದೇಶ ಏನು? ಜನರನ್ನ ಇನ್ಸ್ಟಿಗೇಟ್ ಮಾಡೋದು, ಜನರನ್ನ ಎಚ್ಚೆತ್ತುಕೊಳ್ಳಿಕ್ಕೆ ಈ ಹೋರಾಟ ನಡೀತದೆ. ಇನ್ನೂ ಉನ್ನತ ಮಟ್ಟದಲ್ಲಿ ಈ ಹೋರಾಟ ನಡೀತಾ ಇದೆ ಪ್ರಪಂಚದಾದ್ಯಂತ. ಅಂದ್ರೆ ಬಿಜಾಪುರದಲ್ಲಿ ಈ ಹೋರಾಟದ ಏನಾರು ಟೆಂಟ್ ಹಾಕ್ಬೇಕಂತ ವಿಚಾರದಲ್ಲಿದ್ದೀರಾ? ಇದು ಏನಾದರೂ ಅದು ಸದೇ ಹಿಂದೆ ತಗೊಳ್ಳಿಲ್ಲ ಅಂದ್ರೆ ಖಂಡಿತ ಮಾಡ್ತೀವಿ. ಎಲ್ಲ ಪಕ್ಷಗಳು, ಎಡಪಕ್ಷಗಳು ಕೂಡಿ. ಓಕೆ, ತಮ್ಮ ಹೆಸರು? ಲಲಿತಾ ಬಿಜ್ಜಿರ್ಗಿ. ओके, थैंक यू। जकोस्लिया को जो एक तेल का बड़ा राष्ट्र है, उसको अपने अंडर में लिया है, ये देश के लिए या पूरे इंडिया, पूरे पूरी
दुनिया के लिए खतरनाक है। इसके लिए हम प्रेम सरकार से अनुरोध करते हैं कि वो जल्द से जल्द जकोस्लोवाकिया के सदर को और उनकी बीवी को छोड़ दें, छोड़कर अपना राष्ट्र क्या है अपने राष्ट्र के हिसाब से काम करें। किसी को भी अगवा करना या उनको लेना ये कानूनी जुर्म है, इसको समझना चाहिए, समझ कर लेना चाहिए। इसके लिए आज हमारे यहाँ CPI, CPM और दूसरे लोग भी मिलकर एक विरोध कर रहे हैं, इसके साथ हम भी हैं। मेरा नाम अकरम माशाल्लाह है।